This is CSR Part 3. ಹಾಯ್ ಹಲೋ ನಮಸ್ಕಾರ. ಕನ್ನಡ ಟೆಕ್ವಿಷನ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಸಿದ್ಧಾರ್ಥ್. ಲಾಸ್ಟ್ ಟ್ಯುಟೋರಿಯಲ್ ಏನಾಗಿತ್ತು ನನ್ನದು CSR ಪಾರ್ಟ್ 2. ಇದಕ್ಕೆ ಒಳ್ಳೆ ರೆಸ್ಪಾನ್ಸು ಕೊಟ್ರಿ ಆ್ಯಂಡ್ ಕೆಲವೊಂದಿಷ್ಟು ನೆಗೆಟಿವ್ ರೆಸ್ಪಾನ್ಸು ಕೊಟ್ರಿ. ತುಂಬಾ ಕಾಮೆಂಟ್ರಿ ಸ್ಕ್ರೀನ್ ರೀಡರ್ ಬಗ್ಗೆ ಕ್ವಶನ್ಸ್ಗಳನ್ನ ಕೇಳ್ತಿದ್ರಿ. ನನಗೂ ತುಂಬ ತಿಳಿಸ್ಕೊಡ್ಬೇಕಂತ ಇದೆ, ಬಟ್ ಇದು ಸ್ವಲ್ಪ ಕಾಂಪ್ಲಿಕೇಟ್ ಇರೋದ್ರಿಂದ ನಾನು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಿದ್ದೀನಿ. ಸೊ ಇವತ್ತಿನ ಟ್ಯುಟೋರಿಯಲ್ ನಾವು ತಿಳ್ಕೊಳ್ಳೋದೇನಪ್ಪ ಅಂತಂದರೆ ಫೀಡ್ಬ್ಯಾಕ್ ಸೆಟ್ಟಿಂಗ್ಸ್. ರೈಟ್, ಫೀಡ್ಬ್ಯಾಕ್ ಅಂದರೆ ಟಾಕ್ ಬ್ಯಾಕ್ನ ಸೌಂಡ್. ನೀವು ಟಾಕ್ ಬ್ಯಾಕಲ್ಲಿ ನಾನು ಉದಾಹರಣೆ ತೊಗೊಳಿದ್ರೆ ಟಾಕ್ ಬ್ಯಾಕ್ನಲ್ಲಿ ಈ ರೀತಿ ಒಂದು ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಸೌಂಡ್ ಕೇಳಿಸ್ಬೇಕು. ಟ್ರಿಕ್ ಅಂತ ಒಂದು ಸೌಂಡ್ ಇದೆ. ಸೊ ಈ ಬ್ಯಾಕ್ಗ್ರೌಂಡಲ್ಲಿ ಕೇಳಿಸೋ ಸೌಂಡ್ ಥೀಮ್ಸ್ ಅಂತ ಹೇಳ್ತೀವಿ ನಾವು. ರೈಟ್, ಸೌಂಡ್ ಥೀಮ್ಸ್. ಸೊ ಇದಕ್ಕೆ ನಾವು ಸುಮಾರು ಅಪ್ಲಿಕೇಶನ್ ಯೂಸ್ ಮಾಡ್ತಿದ್ವಿ. ಸಾನಿಕ್ ವಿಷನ್, ಆಡೆಕ್ಸ್, ಮತ್ತು ಟಾಕ್ ಬ್ಯಾಕ್, ಮಾಡರ್ಡ್ ಟಾಕ್ ಬ್ಯಾಕ್ ಆಗಿರ್ಬೋದು, ಅಥವಾ ಲೈಕ್ ಎಡಿಟ್ ಮಾಡಿರೋ ಸೌಂಡ್ಸ್ ಎಡಿಟ್ ಮಾಡಿರೋ ಟಾಕ್ ಬ್ಯಾಕ್ಸ್ ಸುಮಾರು ಯೂಸ್ ಮಾಡ್ತಿದ್ವಿ. ಆದರೆ ಕಾಮೆಂಟ್ರಿ ಸ್ಕ್ರೀನ್ರೆಲ್ಲ ಅದನ್ನು ಡಿಫಾಲ್ಟಾಗಿ ಕೊಟ್ಬಿಟ್ಟಿದ್ದಾರೆ. ರೈಟ್, ಸೊ ನೀವು ಸುಮಾರು ನಿಮಗೆ ಸೌಂಡ್ ಸಿಗ್ತವೆ. ಆಲ್ಮೋಸ್ಟ್ ಒಂದು 50+ ಸೌಂಡ್ಸ್ ಇದೆ ಅದರಲ್ಲಿ, 50+ ಟೈಪ್ ಆಫ್ ಸೌಂಡ್ಸ್. ರೈಟ್, ಸೊ ನಿಮ್ಗೆ ಯಾವ ಸೌಂಡ್ ಬೇಕಾದ್ರೆ ಇಟ್ಕೋಬೋದು. ಆ್ಯಂಡ್ ಇದು ಒಂದು ತುಂಬಾ ಒಳ್ಳೆ ಫೀಚರ್. ಬೇಕಂದರೆ ನಾವು ಏನೇ ಮಾಡಿದ್ರೂ ಒಂದು ಹಿಯರಿಂಗ್ ಸೆನ್ಸ್ ಮೇಲೆ ಮಾಡೋಕ್ಕಾಗತ್ತೆ. ಸೊ ಸೌಂಡ್ ಚೆನ್ನಾಗಿದ್ದರೆ ಒಂಥರ ಫೋನ್ ಯೂಸ್ ಮಾಡೋಕ್ಕೇನೋ ಒಂದು ಇನ್ನೂ ಚೆನ್ನಾಗಿರುತ್ತೆ ಅನ್ನೋದೊಂದು. ರೈಟ್, ಸೊ ಅದನ್ನು ಯಾವ ರೀತಿ ಕನ್ಫಿಗರ್ ಮಾಡ್ಕೊಳ್ಳೋದು. ಆ್ಯಂಡ್ ಕಾಂಟೆಂಟ್ ಪ್ರೆಸೆಂಟೇಷನ್ ಸೆಟ್ಟಿಂಗ್ಸ್ ನೋಡ್ಕೊಂಬಿಡೋಣ ಕ್ವಿಕ್ಕಾಗಿ. ಬಿಕಾಸ್ ನಾವು ಒಂದೊಂದು ಪಾರ್ಟ್ ಮಾಡಿದವ್ರೆ ಅದು ತುಂಬ ಲಾಂಗ್ ಆಗುತ್ತೆ. ಒಂದೆರಡು ಪಾರ್ಟ್ನ ಕವರ್ ಮಾಡೋಣ, ಎರಡೆರಡು ಟಾಪಿಕ್ಸ್. ಸೊ ಲೆಟ್ಸ್ ಗೋ ಟು ಟುಡೇಸ್ ಟ್ಯುಟೋರಿಯಲ್. ರೈಟ್, ಈಗ ನಾನು ನನ್ನ ಕಾಮೆಂಟ್ರಿ ಸ್ಕ್ರೀನ್ ರೀಡರ್ನ ಓಪನ್ ಮಾಡ್ತೀನಿ. ನಾನೀಗ ಸ್ವೈಪ್ ಡೌನ್ ಆ್ಯಂಡ್ ರೈಟ್ ಮಾಡಿ ಪ್ರೋಗ್ರಾಮ್ ಸೆಟ್ಟಿಂಗ್ಸ್ನ ಓಪನ್ ಮಾಡ್ತೀನಿ. ಸೊ ಇದು ಒಂದು ತುಂಬ ಈಸಿ ಶಾರ್ಟ್ಕಟ್ ಇದೆ. ಸ್ವೈಪ್ ಡೌನ್ ಆ್ಯಂಡ್ ರೈಟ್. ಪ್ರೋಗ್ರಾಮ್ ಸೆಟ್ಟಿಂಗ್ಸ್ ಸಿಕ್ಕಿದೆ. ಸೊ ಡಬಲ್ ಟ್ಯಾಪ್ ಮಾಡೋಣ. ರೈಟ್, ಸೊ ನಾವು ವಿ ಆರ್ ಇನ್ ಕಾಮೆಂಟ್ರಿ ಸ್ಕ್ರೀನ್ ರೀಡರ್ ಮೇನ್ ಪೇಜ್, ಲೈಕ್ ಮೇನ್ ಹೋಮ್ ಪೇಜ್. ಸ್ವೈಪ್ ಮಾಡೋಣ. ನನ್ನ ವರ್ಷನ್ ಇದು ಜನರಲ್ ಆಗಿದೆ. ನಾವು ಕವರ್ ಮಾಡಿದ್ದೀವಿ. ಜನರಲ್ ಅರ್ಥ ಆಗಿದೆ ಅನ್ಕೊಂತೀನಿ ನಿಮ್ಗೆಲ್ಲರಿಗೂ. TTS ಸೆಟ್ಟಿಂಗ್ಸ್, ಫೀಡ್ಬ್ಯಾಕ್ ಸೆಟ್ಟಿಂಗ್ಸ್. ಯಪ್. ಸೊ ಈ ಫೀಡ್ಬ್ಯಾಕ್ ಸೆಟ್ಟಿಂಗ್ಸ್ ನಾನು ಅವಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಂದ್ಸತಿ ನೋಡ್ಕೊಂಬಿಡೋಣ ಓವರ್ವ್ಯೂ ಏನೇನಿದೆ ಅಂತ ಇದರಲ್ಲಿ. ಆಡಿಬಲ್ ಫೀಡ್ಬ್ಯಾಕ್ ಅಂದರೆ ಏನು ಟಕ್ ಟಕ್ ಅಂತ ಏನು ಸ್ವೈಪ್ ಮಾಡಿದ್ರೆ ಸೌಂಡ್ ಬರುತ್ತೆ ನೋಡಿ. ಸೊ ಇದನ್ನು ಚೆಕ್ ಆಗಿರ್ಬೇಕಾದ್ರೆ ಅದನ್ನು ಚೆಕ್ ಮಾಡ್ಬೇಕು. ಇದನ್ನು ಚೆಕ್ ಮಾಡಿದ್ರೆ ಸೌಂಡ್ ಬರಲ್ಲ. ಸೊ ಇದನ್ನು ನಾವು ಚೆಕ್ ಮಾಡ್ಕೊಳ್ಳೋಣ. ಸೌಂಡ್ ಥೀಮ್ ವಾಲ್ಯೂಮ್ ಅಂದರೆ ಸೌಂಡ್ ನಿಮ್ಗೆ ಎಷ್ಟು ವಾಲ್ಯೂಮ್. 50 unchecked. So let's 82 unchecked. Feedback set sound theme volume. All sound themes. ನೋಡಿ ಜಾಸ್ತಿಯಾಗಿ ಬರ್ತದೆ ಸೌಂಡು. Voice over boy. Customize sound themes. Right. So sound themes volume. Sound theme volume. ಸೊ ಇದನ್ನು ಎಷ್ಟು ಬೇಕಷ್ಟು ಕಸ್ಟಮೈಸ್ ಮಾಡ್ಕೋಬೋದು. ಈಗ ಸ್ವೈಪ್ ಮಾಡಿದ್ರೆ ಸೌಂಡ್ ಥೀಮ್ಸ್ ಅಂತ ಸಿಗುತ್ತೆ. ಸೌಂಡ್ ಥೀಮ್ಸ್ ಇದರಲ್ಲಿ ನಾವು ಡೌನ್ಲೋಡ್ ಮಾಡಿರುವಂಥ ಸೌಂಡ್ ಥೀಮ್ಸ್ಗಳನ್ನ ನಾವು ಇದರಲ್ಲಿ ಸೆಟ್ ಮಾಡ್ಕೋಬೋದು. ಸೊ ನೀವು ಕೇಳ್ತೀರಿ ಡೌನ್ಲೋಡ್ ಹೇಗೆ ಮಾಡೋದು ಅಂತ, ಅದನ್ನು ತೋರಿಸ್ಕೊಡ್ತೀನಿ. ಫಸ್ಟು ಈ ಸೌಂಡ್ ಥೀಮ್ಸಲ್ಲಿ ಏನೇನಿದೆ ನೋಡೋಣ. ನಾನು ಡೌನ್ಲೋಡ್ ಮಾಡಿದ್ದೀನಿ ಒಂದಿಷ್ಟು. ಡಿಫಾಲ್ಟ್ ವಾಯ್ಸ್ ಓವರ್ ಬಾಯ್ ಅಂತ ಇದೆ. ವಾಯ್ಸ್ ಓವರ್, ಐಫೋನ್ ವಾಯ್ಸ್ ಓವರ್ ಇದು. ನಾನು ಇದನ್ನು ಚೆಕ್ ಮಾಡ್ಕೊಂಡಿದ್ದೀನಿ. ರೈಟ್, ನಾನು ಇಷ್ಟೇ ಇಟ್ಟಿರೋದು. ಡಿಫಾಲ್ಟ್ ಇಟ್ಟರೆ ಲೈಕ್ ನಾನು ವಾಯ್ಸ್ ಓವರ್ ಇಟ್ಕೊತೀನಿ. ಮತ್ತೆ ಎಸ್, ಇಲ್ಲಿ ಕಸ್ಟಮೈಸ್ ಸೌಂಡ್ ಥೀಮ್ ಅಂತ ಇದೆ. ಇದರಲ್ಲಿ ನಾವು ನಮಗೆ ಯಾವ ರೀತಿ ಬೇಕಾದ್ರೆ ಕಸ್ಟಮೈಸ್ ಮಾಡ್ಬೋದು. ಸೊ ನೋಡೋಣ ಏನಿದೆ ಅಂತ. ಲಿಸ್ಟ್ ಎಲಿಮೆಂಟ್ 1 focusable element 2 keyboard element 3 unreachable element 4 click element ಮೇಲೆ ಕ್ಲಿಕ್ ಮಾಡ್ತೀನಿ. click element unchecked checked 0 unchecked voice over boy unreachable click element. ಸೊ ಈ ರೀತಿ ನಾವು ಕೆಲವಷ್ಟು ನಮ್ಗೆ ಯಾವ ಥರ ಸೌಂಡ್ಸ್ ಬೇಕೋ ಆ ಥರ ಇಟ್ಕೋಬೋದು. ರೈಟ್, ಇಲ್ಲಿ ಕಸ್ಟಮೈಸ್ ಮಾಡ್ಲಿಕ್ಕೆ ಅಂದರೆ ಏನಾದ್ರು ಚೇಂಜಸ್ ಮಾಡಬೇಕು ಅಂದರೆ ಮಾಡಿಫೈ ಮಾಡ್ಬೇಕಾದ್ರೆ ಸೌಂಡ್ಸಲ್ಲಿ ನಾವು ಮಾಡಿಫೈ ಮಾಡುವಂಥ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಸೊ ನಾವು ಸದ್ಯಕ್ಕೆ ಮಾಡಿಫೈ ಮಾಡೋದು ಬೇಡ, ಯಾಕಂದರೆ ಇರೋದು ಚೆನ್ನಾಗಿದೆ.
Vibration feedback. Manage sound themes. Voice over boy. Customize the sound theme. Manage sound themes. ಮ್ಯಾನೇಜ್ ಸೌಂಡ್ ಥೀಮ್ಸ್ ಇದರಲ್ಲಿ ಏನಿಲ್ಲ, ಜಸ್ಟ್ ನೀವು ಬೇಡವಾದದನ್ನು ರಿಮೂವ್ ಮಾಡ್ಬೋದು ಅಥವಾ ಡಿಲೀಟ್ ಮಾಡ್ಬೋದು, ರೈಟ್. ಸೊ ಲೈಕ್ ಮ್ಯಾನೇಜ್ ಮಾಡ್ತೀವಲ್ಲ ನಾವು, ಈಗ ರಿಮೂವ್ ಅಥವಾ ಆ್ಯಡ್ ಏನಾದ್ರು ಮಾಡೋದು, ಸೊ ಈ ರೀತಿ ಮ್ಯಾನೇಜ್ ಮಾಡ್ಕೋಬೋದು, ರೈಟ್. ವೈಬ್ರೇಷನ್ ಫೀಡ್ಬ್ಯಾಕ್. ಚೆಕ್ ಬಾಕ್ಸ್ ಅನ್ಚೆಕ್ಡ್. ವೈಬ್ರೇಷನ್ ಫೀಡ್ಬ್ಯಾಕ್ ನಮ್ಮ ಟಾಕ್ ಬ್ಯಾಕಲ್ಲಿ ಕೂಡ ಇದೆ ಇದು ವೈಬ್ರೇಷನ್ ಫೀಡ್ಬ್ಯಾಕ್. ಸೊ ಇದನ್ನು ಚೆಕ್ ಮಾಡಿದ್ರೆ ಇದು ವೈಬ್ರೇಟ್ ಆಗುತ್ತೆ ಫೋನ್, ಲೈಕ್ ಸ್ವೈಪ್ ಮಾಡಿದರೆ ನಿಮಗೆ ವೈಬ್ರೇಷನ್ ಕೇಳಿಸುತ್ತೆ. ಅಂದರೆ ಇದು ಎಲ್ಲಿ ಯೂಸ್ ಆಗುತ್ತೆ ಅಂದರೆ, ನೀವು ಏನೋ ಒಂದು ವಾಲ್ಯೂಮ್ ಕಮ್ಮಿ ಇಟ್ಟಿರ್ತೀರಿ, ಸೊ ವರ್ಕ್ ಆಗ್ತಿದೆ ಅಲ್ಲ ಗೊತ್ತಾಗ್ತಿರಲ್ಲ, ಸೊ ಅಂಥ ಟೈಮಲ್ಲಿ ವೈಬ್ರೇಷನ್ ಇರುತ್ತೆ. ನನಗೆ ಇದು ವೈಬ್ರೇಷನ್ ಬೇಡ. ಚೆಕ್ ಮಾಡೋಣ. ವೈಬ್ರೇಷನ್ ಇಂಟೆನ್ಸಿಟಿ ಅನ್ನೋದು. ಸೊ ಇದರಲ್ಲಿ ಲೈಟ್, ಮೀಡಿಯಮ್, ಇಂಟೆನ್ಸ್, ಮೋಸ್ಟ್ ಇಂಟೆನ್ಸ್, ಕ್ಯಾನ್ಸಲ್, ರೈಟ್. ಕ್ಯಾನ್ಸಲ್ ಮೇಲೆ ಕ್ಲಿಕ್ ಮಾಡೋಣ. ಇದು ಹಂಗಂದರೆ ನಿಮಗೆ ವೈಬ್ರೇಷನ್ ಸೆನ್ಸಿಟಿವಿಟಿ ಯಾವ ಥರ ಇರಬೇಕು, ಅಥವಾ ಲೈಟ್ ಆಗಿರ್ಬೇಕಾ, ಅಥವಾ ಸ್ವಲ್ಪ ಮೀಡಿಯಮ್ ಆಗಿರ್ಬೇಕಾ, ಅಥವಾ ಸ್ವಲ್ಪ ಜಾಸ್ತಿ ಇರಬೇಕು, ಸೊ ಈ ರೀತಿ ಅದು. ಸೊ ನಮಗೆ ಮತ್ತೆ ನ್ಯಾವಿಗೇಟ್ ಅಪ್ ಬಟನ್ಸ್ ಇರ್ತಿದೆ. ಫೀಡ್ಬ್ಯಾಕ್ ಸೆಟ್ಟಿಂಗ್ಸಲ್ಲಿರೋ ಈ ಸೆಟ್ಟಿಂಗ್ಸ್ ಇಷ್ಟೇ. ಸೊ ಇದನ್ನು ಡೌನ್ಲೋಡ್ ಹೇಗೆ ಮಾಡೋದು, ಹಾಗಾದ್ರೆ ನಮ್ಗೆ ಬೇಕಾದ ಸೌಂಡ್ಗಳನ್ನ ಹೇಗೆ ಡೌನ್ಲೋಡ್ ಮಾಡೋದು ಅದನ್ನು ತೋರಿಸೋದಾದರೆ ನ್ಯಾವಿಗೇಟ್ ಅಪ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಡೌನ್ಲೋಡ್ ರಿಸೋರ್ಸಸ್ ಅಂತ ಸಿಗುತ್ತೆ. ಡೌನ್ಲೋಡ್ ಅಡಿಷನಲ್ ರಿಸೋರ್ಸಸ್ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಡೌನ್ಲೋಡೆಡ್ ಏನೇನು ಡೌನ್ಲೋಡ್ ಆಗಿದೆ ಅಂತ. ಓಪನ್ ಆನ್ ಆ್ಯಪ್. ಸೌಂಡ್ ಥೀಮ್ಸ್, ಜೆಸ್ಚರ್ ಥೀಮ್. ಜೆಸ್ಚರ್ಸ್ಗಳನ್ನ ನಾವು ಬೇಕಾದ್ರೆ ಡೌನ್ಲೋಡ್ ಮಾಡ್ಕೋಬೋದು. ಅದನ್ನು ನಾನು ಜೆಸ್ಚರ್ ಲೆಕ್ಚರಲ್ಲಿ ಹೇಳ್ಕೊಡ್ತೀನಿ, ರೈಟ್. ಸೊ ಜೆಸ್ಚರ್ಸ್ ನಾನು ಇವಾಗಲೇ ಹೇಳ್ಬೋದು, ಸುಮಾರು ಜನ ಜೆಸ್ಚರ್ ಬಗ್ಗೆ ಕೇಳ್ತಿದ್ರು, ಬಟ್ ಕನ್ಫ್ಯೂಷನ್ ಆಗುತ್ತೆ ನಿಮಗೆ. ಈಗ ನಾನು ಡೈರೆಕ್ಟಾಗಿ ಸ್ವೈಪ್ ಅಪ್ ದೆನ್ ರೈಟ್ ಆ್ಯಂಡ್ ಡೌನ್, ಇದು ಮಲ್ಟಿಪಾರ್ಟ್ ಜೆಸ್ಚರ್ ಅಂತ ಹೇಳಿದ್ರೆ ನಿಮಗೇನೋ ಅದು ಗೊತ್ತಾಗಲ್ಲ ಅಷ್ಟು ಬೇಗ, ರೈಟ್. ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ ನಾವು. ಸೊ ಇಲ್ಲಿ ಆ್ಯಪ್ ಜೆಸ್ಚರ್ಸ್ನ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ಪರ್ ಆ್ಯಪ್ ಜೆಸ್ಚರ್ಸ್ ಅಂದರೆ ಒಂದೊಂದು ಆ್ಯಪ್ಲಿಕೇಶನ್ಗೆ ಒಂದೊಂದು ಜೆಸ್ಚರ್ ಇಟ್ಟಿರ್ತಾರೆ, ಬಟ್ ಅದು ಚೈನೀಸಲ್ಲಿದೆ ಈಗ ಸದ್ಯಕ್ಕೆ. ಎಕ್ಸ್ಟೆನ್ಷನ್ಸ್ ಅಂದರೆ ಕೆಲವೊಂದಿಷ್ಟು ಪ್ಲಗ್ಗಿನ್ಸ್ ಕೊಟ್ಟಿರ್ತಾರೆ ಅವರು, ಅಂದರೆ ಆ್ಯಡ್ ಸ್ಕಿಪ್ ಮಾಡೋದಾಗಿರ್ಬೋದು. ಸೊ ಈ ರೀತಿ ಕೆಲವೊಂದಿಷ್ಟು ಪ್ಲಗ್ಗಿನ್ಸ್ಗಳಿರ್ತವೆ. ಈಗ ಫ್ರೀಯಲ್ಲಿ ಕೆಲವೊಂದಿಷ್ಟು ಆ್ಯಂಡ್ ಪೇಡಲ್ಲಿ ಬೇಕಾದನ್ನು ಅನ್ಲಾಕ್ ಮಾಡ್ಕೋಬೋದು, ರೈಟ್. ಪ್ಲಗ್ಗಿನ್ಸ್ ಆ್ಯಂಡ್ ಟೂಲ್ಸ್ ಇದರಲ್ಲೂ ಹಾಗೆ, ಬಟ್ ಇದರಲ್ಲಿ ಸ್ವಲ್ಪ ಚೈನೀಸಲ್ಲಿದ್ದಾವೆಲ್ಲ. ಈಗ ಆಡಿಯೋ ಟ್ಯುಟೋರಿಯಲ್ಸ್ ಇದು ಕೂಡ ಚೈನೀಸಲ್ಲಿದ್ದಾವೆ. ಇದೆಲ್ಲ ಬೇಡ, ನಮ್ಗೆ ಬೇಕಾಗಿದ್ದೇನೋ ಸೌಂಡ್ ಥೀಮ್ಸ್. ಸೌಂಡ್ ಥೀಮ್ಸಲ್ಲಿ ಹೋಗೋಣ, ರೈಟ್. ಇವೆಲ್ಲ ಸೌಂಡ್ ಥೀಮ್ಸ್ಗಳು. ಸೊ ಇವೆಲ್ಲ ಕೆಲವೊಂದಿಷ್ಟು ಚೈನೀಸಲ್ಲಿದ್ದಾವೆ. ಇಲ್ಲಿ ಶಾಮಿದು ಸೌಂಡ್ಸ್ಗಳಿದ್ದಾವೆ. ನಮಗೆ ವಿಂಡೋಸ್ ಎಕ್ಸ್ ಪಿ ಬೇಕೀಗ. ವಿಂಡೋಸ್ ಎಕ್ಸ್ ಪಿ ಸೌಂಡ್ಸ್ಗಳು ನನಗೆ ಈಗ ಬೇಕು. ವಿಂಡೋಸ್ ಎಕ್ಸ್ ಪಿ ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ. ಡೌನ್ಲೋಡ್ ವಿಂಡೋಸ್ ಎಕ್ಸ್ ಪಿ. ಸೊ ಇಲ್ಲಿ ಕ್ಯಾನ್ಸಲ್ ಆ್ಯಂಡ್ ಓಕೆ ಸಿಗುತ್ತೆ. ಕ್ಯಾನ್ಸಲ್ ಬಟನ್, ಓಕೆ ಬಟನ್, ವೇಟಿಂಗ್. ಮತ್ತೆ ಓಕೆ ಕೊಡೋಣ. ರಿಸೋರ್ಸ್ ಸಕ್ಸಸ್ಫುಲಿ ಇಂಪೋರ್ಟೆಡ್. ಸೊ ಈಗ ಡೌನ್ಲೋಡ್ ಆಗಿದೆ ನೋಡಿ. ನಾವು ಎಲ್ಲಿ ಬಂದು ಲ್ಯಾಂಡ್ ಆಗ್ತೀವಿ ಅಂದರೆ ಡೈರೆಕ್ಟಾಗಿ ಫೀಡ್ಬ್ಯಾಕ್ ಸೆಟ್ಟಿಂಗ್ಸಿಗೆ ಬರ್ತೀವಿ. ನಾವು ಡೌನ್ಲೋಡ್ ಆದಮೇಲೆ ಡೈರೆಕ್ಟಾಗಿ ಫೀಡ್ಬ್ಯಾಕ್ ಸೆಟ್ಟಿಂಗ್ಸಿಗೆ ಬರ್ತೀವಿ. ಇಲ್ಲಿ ನಾವು ಆಡಿಬಲ್ ಫೀಡ್ಬ್ಯಾಕ್, ಸೌಂಡ್ ಥೀಮ್ ವಾಲ್ಯೂಮ್ ಮತ್ತು ಸೌಂಡ್ ಥೀಮ್ಸ್ ಇದರಲ್ಲಿ ಹೋಗಿ ನಾವು ವಿಂಡೋಸ್ ಎಕ್ಸ್ ಪಿ ನೋಡಿ ಫ್ರೆಂಡ್ಸ್, ಇಲ್ಲಿ ಆವಾಗಲೇ ನಾನು ಡೌನ್ಲೋಡ್ ಮಾಡಿದ್ದು ಈಗ ಇಲ್ಲಿ ಬಂದಿದೆ. ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡೋಣ. This is Windows XP sounds. Windows XP. Back button. Sound themes. ZDSR. Back button. Download additional sound themes. Menu. Yes, ಇದು ಸೌಂಡ್ ವಿಂಡೋಸ್ ಎಕ್ಸ್ ಪಿ ಯೂಸರ್ಸ್ ಆಗಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಸೊ ಇವೆಲ್ಲ ಸೌಂಡ್ಸ್ಗಳನ್ನ ಕೇಳಿರ್ತೀರಿ. Extensions. Voice assistant. Read the whole screen. List browse navigation menu. ಇದು ವಿಂಡೋಸ್ 7 ಸೌಂಡ್ ಇದು. Toggle mode browse visual camera program settings. Program settings ಮೇಲೆ ಕ್ಲಿಕ್ ಮಾಡ್ತೀನಿ. Download additional resource. Downloaded. ಸೊ ಡೌನ್ಲೋಡ್ ಅಡಿಷನಲ್ ರಿಸೋರ್ಸಲ್ಲಿದೆ. ಸೊ ಈ ರೀತಿ ನಾವು ಸೌಂಡ್ಸ್ಗಳನ್ನ ಡೌನ್ಲೋಡ್ ಮಾಡಿ ನಮ್ಗೆ ಬೇಕಾದ ಸೌಂಡ್ಸ್ಗಳನ್ನ ಯೂಸ್ ಮಾಡ್ಕೋಬೋದು. ಸೊ ಈಗ ಕಂಟೆಂಟ್ ಪ್ರೆಸೆಂಟೇಷನ್ ಸೆಟ್ಟಿಂಗ್ಸಲ್ಲಿ ನೋಡೋಣ ಏನಿದೆ ಅಂತ. ಕಂಟೆಂಟ್ ಪ್ರೆಸೆಂಟೇಷನ್ ಸೆಟ್ಟಿಂಗ್ಸ್, ರೈಟ್. ಕಂಟೆಂಟ್ ಪ್ರೆಸೆಂಟೇಷನ್ ಸೆಟ್ಟಿಂಗ್ಸ್, ಹಿಂಟ್ಸ್ ಸೆಟ್ಟಿಂಗ್ಸ್ ಅಂತ ಇದೆ. ಹಿಂಟ್ಸ್. ಸೊ ಇದರ ಹಿಂಟ್ ಸೆಟ್ಟಿಂಗ್ಸಲ್ಲಿ ಹೋಗೋಣ.
Hint settings. Read usage hints. Checkbox unchecked. Read interaction hints based on the app you are interacting with. ಸೊ ಇದು ರೀಡ್ ಯೂಸೇಜ್ ಹಿಂಟ್ಸ್ ನಾವು ಮೊದಲೇ ನೋಡಿದ್ವಿ. ಸೊ ಇದನ್ನು ಇಲ್ಲಿ ಕೂಡ ಕೊಟ್ಟಿದ್ದಾರೆ. Read the current node information. Checkbox checked. Read additional information about the currently focused node while in the node browsing mode. ಎಸ್, ಇದು ನೋಡ್ ಬ್ರೌಸಿಂಗ್ ಮೋಡ್ ಅಂತ ಬರುತ್ತೆ. ಅಂದರೆ ಈ ಒಂದು ಫೀಚರ್ ಇದೆ ಇದರಲ್ಲಿ. ಲೈಕ್ ಕರೆಂಟ್ ನೋಡ್ ಅಂದರೆ ಯಾವ ಇದ್ರ ಮೇಲೆ ನಾವು ಫೋಕಸ್ ಇಟ್ಟಿವೋ ಅದು ಕರೆಕ್ಟಾಗಿ ಓದಬೇಕಾ ಓದಬಾರ್ದಾ ಅನ್ನೋದೊಂದು ಫಂಕ್ಷನ್ ಇದೆ. ಲೈಕ್ ಒಂದರ ಮೇಲೆ ಫೋಕಸ್ ಇಟ್ಟರೆ ಕರೆಕ್ಟಾಗಿ ರೀಡ್ ಮಾಡಬೇಕಾ ನಿಮಗೆ, ಇದು ಚೆಕ್ ಆಗಿರಲಿ. Caller info. Checkbox check speak caller number and name when called. ಇದು ಪಾರ್ಟ್ 1 ಕೂಡ ಇದನ್ನು ತೋರಿಸಿದ್ದಾರೆ, ಬಟ್ ನಾನು ಇದನ್ನು ಆರ್ಡರ್ ವೈಸ್ ತೋರಿಸ್ತಾ ಇದ್ದೀನಿ. ಸ್ಪೀಕ್ ಕಾಲರ್ ಇನ್ಫೋ. ಸೊ ನಾನು ಜನರಲ್ ಸೆಟ್ಟಿಂಗ್ಸಲ್ಲಿ ನೋಡೋ ಹಾಗೆ ಇಲ್ಲಿ ಕೂಡ ಈ ಆಪ್ಷನ್ನ ಕೊಟ್ಟಿದ್ದಾರೆ. ಬಿಕಾಸ್ ಒಂದು ಆಪ್ಷನ್ ವರ್ಕ್ ಆಗಲ್ಲ ಅಂದರೆ ಇನ್ನೊಂದು ಆಪ್ಷನ್ ವರ್ಕ್ ಆಗಲಿ ಅನ್ನೋ ಕಾರಣದಿಂದ. ರೈಟ್, ಸ್ವೈಪ್ ಮಾಡ್ತಿದ್ದೀನಿ. Read the volume prompt. Checkbox unchecked. Read the prompt when adjusting volume. ರೀಡ್ ದ ಪ್ರಾಂಪ್ಟ್ ವೆನ್ ಅಡ್ಜಸ್ಟಿಂಗ್ ದ ವಾಲ್ಯೂಮ್. ಇದನ್ನು ನಾನು ಚೆಕ್ ಮಾಡಿದ್ರೆ ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಮಾಡಿದ್ರೆ ನಾನು media volume 60 60 670 80 70 660 50 ಮೀಡಿಯಾ ವಾಲ್ಯೂಮ್ ಕಮ್ಮಿ ಜಾಸ್ತಿ ಆಗ್ತದೆ. 70. ಸೊ ಇದನ್ನು ನಾನು ಆಫ್ ಮಾಡ್ಕೊತೀನಿ, ನನಗೆ ಬೇಡ. ರೈಟ್, media volume. ನೋಡಿ ಇನ್ನೂ ವರ್ಕ್ ಆಗ್ತಿಲ್ಲ ಈಗ. ಸೊ ಇದು ನಮ್ಗೆ ಹೇಳಬೇಕಾ ಹೇಳಬಾರ್ದ, ಡಿಪೆಂಡ್ಸ್ ಅಪಾನ್ ಯು. ರೈಟ್, read the whole window content upon window change. Checkbox unchecked. ಈ ಆಪ್ಷನ್ ಏನಂದರೆ, ಫಾರ್ ಎಕ್ಸಾಂಪಲ್ ನೀವು ಒಬ್ಬರು ವಾಟ್ಸಪ್ ಚಾಟಲ್ಲಿ ಇರ್ತೀರಿ. ರೈಟ್, ಅವರು ತಕ್ಷಣ ಏನು ಚೇಂಜ್ ಆಗುತ್ತೆ ಅದನ್ನು ನಿಮಗೆ ಓದುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಕಡೆ ಫೋಕಸ್ ಇಟ್ಟಿರ್ತೀರಿ, ಅದು ಹೇಳ್ತಾ ಇರುತ್ತೆ ನಮಗೆ ಸಿದ್ಧಾರ್ಥ್ ಟೈಪಿಂಗ್ ಅಂತ ಹೇಳ್ತಿರುತ್ತೆ. ಸಡನ್ನಾಗಿ ನಾನು ಹೋದರೆ ಅಥವಾ ಟೈಪಿಂಗ್ ಆಫ್ ಮಾಡಿದ್ದು ಲಾಸ್ಟ್ ಸೀನ್ ಹೋದರೆ ಡೈರೆಕ್ಟಾಗಿ ಸಿದ್ಧಾರ್ಥ್ ಲಾಸ್ಟ್ ಸೀನ್ ಟುಡೇ ಅಟ್ 1:25 PM. ಸೊ ಈ ರೀತಿ ನಿಮಗೆ ಏನು ಕಾಂಟೆಂಟ್ ಚೇಂಜ್ ಆಗುತ್ತೋ ಅದ್ರ ತಕ್ಷಣ ನಿಮಗೆ ವಿಂಡೋಲ್ಲಿ ಓದಬೇಕಾ ಓದಬಾರ್ದಾ ಅನ್ನೋದು. ಸೊ ನನಗದು ಬೇಡ. ಸೊ ಹಾಗಾಗಿ ನಾನು ಅದನ್ನು ಆಫ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಇದನ್ನು ಆನ್ ಮಾಡ್ಬೋದು. ಇನ್ ಸೆಟ್ಟಿಂಗ್ಸಲ್ಲಿ ಇರೋದಷ್ಟೇ. ಬ್ಯಾಕ್ ಬರ್ತೀನಿ. ಲಿಸ್ಟ್ ಸೆಟ್ಟಿಂಗ್ಸ್ ಅಂತ ಇದೆ. ಇನ್ ಸೆಟ್ಟಿಂಗ್ಸ್ ಆದಮೇಲೆ ಲಿಸ್ಟ್ ಸೆಟ್ಟಿಂಗ್ಸ್. Read the list range. Checkbox unchecked. Read the information about the display range of the list when scrolling. List range ಇದೆ. Read focused items index. Checkbox unchecked. Read the index of the currently focused list item. Read the focus item ಅಂದರೆ 1 ಇದೆಯಾ? Checked. 3 read the to read focused items in unchecked. ಆಪ್ಷನ್ ನಿಮ್ಗೆ ತೋರಿಸಿದೆ ನಾನು ಮೊದಲು. Read the display range of the currently scrolled list. Checkbox unchecked. Read the current list range when scrolling. ಈ ಆಪ್ಷನ್ ಏನಂದರೆ ಲಿಸ್ಟ್ ರೇಂಜ್ ಅಂದರೆ ಈಗ ಸ್ಕ್ರೋಲ್ ಮಾಡ್ತಿರ್ತಿರಲ್ಲ, ಫಾರ್ ಎಕ್ಸಾಂಪಲ್ ಒಂದು ಚಾಟ್ ಮೆಸೇಜ್ ಇರುತ್ತೆ, ಅದರಲ್ಲಿ ಸ್ಕ್ರೋಲ್ ಮಾಡ್ತಿರ್ತೀವಿ 4 6 7 8 9 ಅಂತ ಓದ್ತಾ ಹೋಗುತ್ತೆ ಅದು. ರೈಟ್, ಸೊ ಇದು ಫೀಚರ್ ಆನ್ ಆಗಿರಬೇಕು ಅಥವಾ ಆಫ್ ಇರಬೇಕು ಅಂತ ಕೇಳುತ್ತೆ. ಸೊ ನಾನು ಆಫ್ ಇಟ್ಕೊತೀನಿ, ಬಿಕಾಸ್ ಸ್ಕ್ರೋಲ್ ಮಾಡುವಾಗ ಸುಮ್ಮನೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅದು. ದಟ್ಸ್ ಇಟ್ ಫ್ರೆಂಡ್ಸ್, ಇದರಲ್ಲಿ ಇಷ್ಟ ಇರೋದು. ಲಿಸ್ಟ್ ಸೆಟ್ಟಿಂಗ್ಸ್ ಆಗಿದೆ. ಲೇಬಲ್ ಪ್ರೆಸೆಂಟೇಷನ್ ಸೆಟ್ಟಿಂಗ್ಸ್ ಅಂತ ಇದೆ. ಸೊ ಲೇಬಲ್ ಪ್ರೆಸೆಂಟೇಷನ್ ಸೆಟ್ಟಿಂಗ್ಸಲ್ಲಿ ಏನಿದೆ ಅಂತ ನೋಡೋಣ. Label presentation set. Label presentation. Read the currently focused control name. Checkbox check. Read the current elements type and name. If there's no name, the screen reader will try and guess it. ಎಸ್, ಈ ಆಪ್ಷನ್ ಚೆಕ್ ಇರಬೇಕು ಫ್ರೆಂಡ್ಸ್. ಏನಂದರೆ ಇದು ಲೇಬಲ್ ಪ್ರೆಸೆಂಟೇಷನ್ ಅಂದರೆ ಈಗ ನಾವು ನೋಡ್ತಿರ್ತೀವಿ ಅನ್ಲೇಬಲ್ ಬಟನ್ ಅಂತ ಹೇಳುತ್ತಲ್ಲ. ಸೊ ಸುಮಾರು ಜಾಗದಲ್ಲಿ ಇದು ಟ್ರೈ ಮಾಡುತ್ತೆ ಗೆಸ್ ಮಾಡಲಿಕ್ಕೆ ಏನಿರ್ಬೋದು ಇದು ಬಟನ್. ಸೊ ಇದು ಯಾವಕ್ಕೆ ಯೂಸ್ ಆಗ್ಬೋದು, ಬಟ್ ಇದು ಅನ್ಲೇಬಲ್ ಅಂತ ಹೇಳಲ್ಲ, ಬಟ್ ಜಸ್ಟ್ ಬಟನ್ ಅಂತ ಹೇಳುತ್ತೆ. ಆ್ಯಂಡ್ ಕೆಲವೊಂದು ಜಾಗದಲ್ಲಿ ಇದು ಗೊತ್ತಾದರೆ ಇದು ಲೇಬಲ್ ಏನಂತ ಗೆಸ್ ಮಾಡುತ್ತೆ. ಸೊ ಇದು ಚೆಕ್ ಆಗಿರಲಿ. Read type of the page element. Checkbox checked if switched on. All elements types will be read. Otherwise only the necessary information will be spoken. ಸೊ ಇದು ಕೂಡ ಆನ್ ಆಗಿರಲಿ. ಅಂದರೆ ಇದು ಎಲಿಮೆಂಟ್ಸ್ ನೋಡ್ತಿರ್ತೀವಿ ನಾವು. ಅಂದರೆ ಈಗ ಪೇಜಸಲ್ಲಿ ಕೂಡ ಕೆಲವೊಂದು ಅನ್ಲೇಬಲ್ ಬಟನ್ಸ್ಗಳನ್ನ ನೋಡಿರ್ತೀರಿ ನೀವು. ಸೊ ಎಲಿಮೆಂಟ್ಸ್ ಅದು ಲೇಬಲ್ ಆಗಿಲ್ಲ ಅಂದರೆ ಅದು ಲೇಬಲ್ ಆಗಿ ಓದುತ್ತೆ. ಸೊ ಇದು ಕೂಡ ಚೆಕ್ ಆಗಿರಲಿ. Try to guess the label of an unlabeled item. Checkbox check the ID of the currently focused item is being read when the item has no name. ಸೊ ಇದು ಕೂಡ ಅದೇ ಥರ ಫೀಚರು. ಲೈಕ್ ಏನೋದಕ್ಕೆ ಲೇಬಲ್ ಇಲ್ಲ ಅಂತಂದರೆ ಸೊ ಅದು ಟ್ರೈ ಮಾಡುತ್ತೆ ಗೆಸ್ ಮಾಡಲಿಕ್ಕೆ. ಸೊ ಇದ್ರದ್ದು ಏನು ಲೇಬಲ್ ಇರ್ಬೋದು ಅಂತ. ಸೊ ಈ 3 ಚೆಕ್ ಆಗಿರಲಿ. ನೆಕ್ಸ್ಟ್ ಒಂದು ಆಪ್ಷನ್ ಅನ್ಚೆಕ್ ಆಗಿರಲಿ. Read the index of an unlabeled control. Checkbox unchecked. Read the index number of the focused item, even if the item has no label or ID. ಈ ಆಪ್ಷನ್ ಅನ್ಚೆಕ್ ಇರಲಿ ಫ್ರೆಂಡ್ಸ್. ಅಂದರೆ ಇದು ಅನ್ಲೇಬಲ್ ಬಟನ್ ಅಂದರೆ ಜಸ್ಟ್ ನಿಮ್ಮದು ಏನೂ ಹೇಳೋದು ಇಲ್ಲ. ಲೈಕ್ ಏನಾರು ಕೆಲವೊಂದು ಇದು ಸ್ವಲ್ಪ ಇದ್ರ ಜೊತೆ ಒಂದು ಸ್ವಲ್ಪ ಇಶ್ಯೂಸ್ ಇದೆ. ಫಾರ್ ಎಕ್ಸಾಂಪಲ್ ನಾವು ಚಾಟ್ ಸ್ಕ್ರೋಲ್ ಮಾಡ್ತಿರೋ ಬರೀ 1 2 3 ಅಂತ ಹೇಳಿ ಸ್ವೈಪ್ ಮಾಡಿದ್ರೆ. ಸೊ ಇದು ಅನ್ಚೆಕ್ ಆಗಿರಲಿ. ರೈಟ್, ಸೊ label presentation settings. ಫ್ರೆಂಡ್ಸ್ ಲೇಬಲ್ ಪ್ರೆಸೆಂಟೇಷನ್ ಸೆಟ್ಟಿಂಗ್ಸ್ ಅಲ್ಲಿರೋದು. Back button. Content present. Label presentation. Dynamic content settings. ಡೈನಾಮಿಕ್ ಕಾಂಟೆಂಟ್ ಸೆಟ್ಟಿಂಗ್ಸ್. ಸೊ ಇದರಲ್ಲಿ ನೋಡೋಣ ಏನಿದೆ ಅಂತ. Dynamic content set. Dynamic automatic reading of progress bars. Checkbox checked. Automatically read progress bar changes when focusing them. ಎಸ್, ಆಟೋಮೆಟಿಕ್ಲಿ ರೀಡಿಂಗ್ ಆಫ್ ಪ್ರೋಗ್ರೆಸ್ ಬಾರ್ಸ್ ಅಂದರೆ ನೀವು ಡೌನ್ಲೋಡ್ ಮಾಡ್ತಿರ್ತೀರಿ ವಾಟ್ಸಪ್ಪಲ್ಲಿ ಏನೋ ಒಂದು. ಸೊ ಅದು ಎಷ್ಟು ಪರ್ಸೆಂಟ್ ಆಗಿದೆ ಈಗ ಡೌನ್ಲೋಡ್ ಮಾಡಿದ್ರೆ ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀರಿ. ಸೊ ನೀವು ಒಂದು ಸತಿ ರೈಟ್ ಸ್ವೈಪ್ ಮಾಡಿದ್ರೆ ಪ್ರೋಗ್ರೆಸ್ ಬಾರ್ 10 20 30 ಅಂತ ಓದ್ತಾ ಹೋಗುತ್ತೆ ನಿಮಗೆ. ಸೊ ಈ ಪ್ರೋಗ್ರೆಸ್ ಬಾರ್ ನಿಮ್ಗೆ ಹೇಳಬೇಕಾ ಹೇಳಬಾರ್ದಾ ಅನ್ನೋದು. ಸೊ ಅನ್ಚೆಕ್ ಆಗಿಲ್ಲ, ನಾನು ಚೆಕ್ ಮಾಡ್ತೀನಿ. ಸೊ ಇದು ನಿಮ್ಮ ಚಾಯ್ಸ್.
Report dynamic content changes. Checkbox unchecked, automatically read the focused item. ಹಾಂ, ಈ ಆಪ್ಷನ್ ಎಲ್ಲಿ ಅಂದರೆ, ಈಗ ವಾಟ್ಸಪ್ಪಲ್ಲಿ ಒಂದು ಏನೋ ಟೈಪ್ ಮಾಡ್ತಿರ್ತೀರಿ ಅಥವಾ ಏನೋ ಒಂದು ಚಾಟ್ ಮಾಡ್ತಿರ್ತೀರಿ ಯಾರ ಜೊತೆನೋ, ಅಥವಾ ನೀವು ಒಂದು ವಾಯ್ಸ್ ಮೆಸೇಜ್ ರೆಕಾರ್ಡ್ ಮಾಡ್ತಿರ್ತೀರಿ. ಸೊ ಆವಾಗ ತಕ್ಷಣ ಒಂದು ಮೆಸೇಜ್ ಬರುತ್ತೆ ನಿಮಗೆ, ಲೈಕ್ ಏನೋ ಒಂದು ಮೆಸೇಜ್ ಬಂದರೆ ಅದು ನಿಮಗೆ ಓದಿ ಹೇಳುತ್ತೆ. ಜಸ್ಟ್ ನಮಗೆ ಸೌಂಡ್ ಮಾತ್ರ ಬರುತ್ತೆ. ಈಗ ಚಾಟಲ್ಲಿದ್ದಾಗ ನಾವು ಟಚ್ ಮಾಡಿದ್ರೆ ಅದು ಗೊತ್ತಾಗುತ್ತೆ, ಸೊ ಏನಿದೆ ಮೆಸೇಜ್ ಅಂತ. ಬಟ್ ಇದನ್ನು ಆನ್ ಮಾಡಿಕೊಂಡ್ರೆ ನಿಮ್ಗೆ ಏನೇನು ಚೇಂಜಸ್ ಆಗುತ್ತೋ ನಿಮ್ಮ ಸ್ಕ್ರೀನಲ್ಲಿ ಅದು ರೀಡ್ ಮಾಡಿಬಿಟ್ಟು ಹೇಳುತ್ತೆ. ಸೊ ಇದು ನನಗೆ ಬೇಡ, ಯಾಕಂದರೆ ನಾವು ವಾಯ್ಸ್ ಮೆಸೇಜ್ ಮಾಡುವಾಗ ಈ ಗ್ರೂಪಲ್ಲೆಲ್ಲ ಡಿಸ್ಟರ್ಬೆನ್ಸ್ ಆಗುತ್ತೆ, ರೈಟ್? ಸೊ ಇದು ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಅನ್ಚೆಕ್ ಮಾಡಿ, ರೈಟ್? ನಾನು ಅನ್ಚೆಕ್ ಆಗಿಟ್ಟಿದ್ದೀನಿ. Automatically read contents of the current window. Checkbox unchecked, automatically read changes in the current window. Report dynamic content changes. ಸೊ ಈ ಎರಡು ಆಪ್ಷನ್ಸ್ಗಳು ಸೇಮ್ ಆಗಿ ವರ್ಕ್ ಆಗುತ್ತೆ ಫ್ರೆಂಡ್ಸ್. ಅಂದರೆ ಹೇಗೆ ಕೊಟ್ಟಿರ್ತಾರೆ, ಒಂದು ಆಪ್ಷನ್ ವರ್ಕ್ ಆಗಲಿ, ಇನ್ನೊಂದು ಆಪ್ಷನ್ ವರ್ಕ್ ಆಗೋ ಥರ ಕೊಟ್ಟಿರ್ತಾರೆ, ರೈಟ್? ಸೊ ಇದು ಎರಡು ಆಪ್ಷನ್ಗಳು ಸೇಮ್ ಆಗಿದೆ. Automatically read QQ chat messages. Checkbox unchecked, automatically read incoming QQ messages. ಆ್ಯಂಡ್ ಇದು ಕೂಡ ಹಾಗೆ ಫ್ರೆಂಡ್ಸ್, ಲೈಕ್ ಆಟೋಮೆಟಿಕ್ಲಿ ಈಗ ಮೆಸೇಜಸ್ ಇರುತ್ತಲ್ಲ ವಾಟ್ಸಪ್ಪಲ್ಲಿ, ಸೊ ಅದು ರೀಡ್ ಮಾಡೋ ಥರನೇ ಇದು ಆಪ್ಷನ್ ಕೊಟ್ಟಿದ್ದಾರೆ. ಲೈಕ್ ಒಂದು ವರ್ಕ್ ಆಗಲಿ, ಇನ್ನೊಂದು ವರ್ಕ್ ಆಗುತ್ತೆ ಅಂತ. Dynamic content settings. That's it friends. Dynamic content settings ಅಲ್ಲಿ ಇಷ್ಟೇ ಇರೋದು. Back button. Content label present. Dynamic screen state reporting. Screen state reporting ಅಂತ ಇದೆ. Screen state reporting. ನಾನು ಸ್ವಲ್ಪ ಕ್ವಿಕ್ಕಾಗಿ ತೋರಿಸ್ತೀನಿ, ಯಾಕಂದರೆ ಇದೆಲ್ಲ ನಿಮ್ಗೆ ಅರ್ಥ ಆಗುತ್ತೆ ಬೇಸಿಕಲಿ. ಯಾಕಂದರೆ ಅಷ್ಟೊಂದು ಕಾಂಪ್ಲಿಕೇಟೆಡ್ ಏನಿಲ್ಲ ಆಪ್ಷನ್ಸ್ಗಳು. ಯಾಕಂದರೆ ಸ್ವಲ್ಪ ಕ್ವಿಕ್ಕಾಗಿ ತೋರಿಸ್ತೀನಿ, ಬಿಕಾಸ್ ಲೆಂದಿ ಆಗಬಾರ್ದು ಟ್ಯುಟೋರಿಯಲ್ ಅನ್ನೋದು ಒಂದೇ ಒಂದು ಕಾರಣ. Read the screen lock message. Checkbox checked. ಈಗ ಸ್ಕ್ರೀನ್ ಲಾಕ್ ಮಾಡಿದ್ರೆ Screen locked. ಹೀಗೆ 11:12 a.m. Screen state reporting. ಸೊ ಈ ಆಪ್ಷನ್ಸ್ಗಳು ಸ್ಕ್ರೀನ್ ಸ್ಟೇಟ್ ರಿಪೋರ್ಟಿಂಗ್. Read the locking screen message. Checkbox checked. ಸ್ಕ್ರೀನ್ ಲಾಕ್ ಅಂತ ಹೇಳ್ಬೇಕಾ? Read the screen lock message. Checkbox checked. ಸ್ಕ್ರೀನ್ ಅನ್ಲಾಕ್ ಮಾಡಿದ್ರೆ ಹೇಳ್ಬೇಕಾ? Read the screen state reporting. ಇಷ್ಟ ಫ್ರೆಂಡ್ಸ್, ಸ್ಕ್ರೀನ್ ಸ್ಟೇಟ್ Back ರಿಪೋರ್ಟಿಂಗ್ button. ಅಲ್ಲಿ Content press dynamic content screen dictionary settings. ಡಿಕ್ಷನರಿ ಸೆಟ್ಟಿಂಗ್ಸ್ ಅಂತ ಇದೆ. ಇದರಲ್ಲಿ ಸುಮಾರು ಒಂದಿಷ್ಟು ಆಪ್ಷನ್ಸ್ಗಳು ಚೈನೀಸಲ್ಲಿದ್ದಾವೆ, ಬಟ್ ಯಾ ಲೆಟ್ಸ್ ಸಿ. Dictionary settings. Dictionaries. Read the text first when in explain mode. Checkbox checked. ರೀಡ್ ಟೆಕ್ಸ್ಟ್ ಅಂತ ಒಂದೇನೋ ಒಂದು ಆಪ್ಷನ್ ಇದೆ. ಇದು ಹೆಚ್ಚಾಗಿ ಇದು ಡಿಕ್ಷನರಿ ಯೂಸ್ ಆಗಲ್ಲ. Read concatenated letters as one letter. Checkbox unchecked. ಇದು ಬೇಡ ನಮಗೆ. ಒಂದು ಆಪ್ಷನ್ ಇದೆ ಇಲ್ಲಿ, Prompt when uppercase. Checkbox unchecked. ಎಸ್, ಪ್ರಾಂಪ್ಟ್ ವೆನ್ ಅಪ್ಪರ್ ಕೇಸ್ ಅಂತ ಇದೆ. ಸೊ ಇದು ಅನ್ಚೆಕ್ ಆಗಿರಲಿ, ಅಂದರೆ ಇದು ಅಪ್ಪರ್ ಕೇಸ್ ಎ, ಅಪ್ಪರ್ ಕೇಸ್ ಬಿ ಅಂತ ಓದ್ತಾ ಹೋಗುತ್ತಿದ್ದು. Read the letter as phonetic. Checkbox unchecked. ರೀಡ್ ದ ಲೆಟರ್ ಆಸ್ ಫೆನೆಟಿಕ್. Dictionary settings. ಸೊ ಇದಿಷ್ಟು ಬಿಟ್ಟರೆ ಇಲ್ಲಿ ಏನೂ ಇಲ್ಲ ಸೆಟ್ಟಿಂಗ್ಸ್. ನಾವು ಮುಖ್ಯವಾದಂಥ ಏನೂ ಇಲ್ಲ. Back button. Content press dynamic content settings. Dictionary settings. Content filtering settings. ಕಾಂಟೆಂಟ್ ಫಿಲ್ಟರಿಂಗ್, ಇದರಲ್ಲೂ ನಮಗೆ ಅಷ್ಟು ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಏನಿಲ್ಲ. Content filtering settings. Filter unwanted items. Checkbox checked. ಫಿಲ್ಟರ್ ಅನ್ವಾಂಟೆಡ್ ಐಟಮ್ಸ್ಗಳು, ಅಂದರೆ ಓದುವಾಗ ಏನಾದ್ರು ಅನ್ವಾಂಟೆಡ್ ಐಟಮ್ಸ್ಗಳಿದೆ ಅದು ಫಿಲ್ಟರ್ ಮಾಡುತ್ತೆ. ಆಬ್ವಿಯಸ್ಲಿ ಚೆಕ್ ಆಗಿರಲಿ, ಇದು ಡಿಫಾಲ್ಟ್ ಚೆಕ್ ಆಗಿದೆ. Filter images while browsing web pages. Checkbox unchecked. Filter images when browsing web pages. ಅಂದರೆ ಈಗ ಇಮೇಜಸ್ ಬರುತ್ತಲ್ಲ, ಆಗ ಇದನ್ನು ಬ್ರೌಸ್ ಮಾಡುವಾಗ ತೋರಿಸ್ಬಾರ್ದು ಅನ್ನೋದಿದೆ. ಸೊ ಇದು ಅನ್ಚೆಕ್ ಆಗಿದೆ, ಅನ್ಚೆಕ್ ಆಗಿ ಇರಲಿ. Strict web content filtering. Checkbox unchecked. Filter non-Chinese web content. ಸೊ ಈ ಆಪ್ಷನ್ ನಾನ್ ಚೈನೀಸ್ ವೆಬ್ ಕಾಂಟೆಂಟ್ನ ಫಿಲ್ಟರ್ ಮಾಡಬೇಕಾ ಮಾಡಬಾರ್ದಾ ಅನ್ನೋದು. Content filtering settings. ದಟ್ಸ್ ಇಟ್. ಇದರಲ್ಲೂ ಇಷ್ಟೇ ಇರೋದು. ಬ್ಯಾಕ್ ಬರ್ತೀನಿ. Content filtering. Use the custom dictionary. Checkbox unchecked. ಯೂಸ್ ದ ಕಸ್ಟಮ್ ಡಿಕ್ಷನರಿ, ಇದು ಚೈನೀಸಲ್ಲಿದೆ, ಇದು ನಮಗೆ ಬೇಡ. User dictionary settings. ಯೂಸರ್ ಡಿಕ್ಷನರಿ ಸೆಟ್ಟಿಂಗ್ಸ್, ಇದು ಕೂಡ ಚೈನೀಸ್ ಇದೆ. Navigate up button. ಇಷ್ಟ ಫ್ರೆಂಡ್ಸ್ ಇರೋದು. ಇನ್ನೊಂದು ಮೇನ್ ಆಪ್ಷನ್ ಅಂತ ತೋರಿಸ್ಬಿಡ್ತೀನಿ, ಇದರಲ್ಲಿ ಇನ್ನೊಂದು ಕವರ್ ಮಾಡ್ಕೊಂಬಿಡೋಣ. ನೋಟಿಫಿಕೇಶನ್ ಸೆಟ್ಟಿಂಗ್ಸ್. Back button. Notification settings. ಇದನ್ನ ಒಂದು ಕ್ವಿಕ್ ಆಗಿ ನೋಡೋಣ ಏನಿದೆ ಅಂತ. Notification settings. Navigate notification. Read notifications. Checkbox checked. ರೀಡ್ ನೋಟಿಫಿಕೇಷನ್ಸ್ ಚೆಕ್ ಬಾಕ್ಸ್ ಚೆಕ್ ಆಗಿ ಇಟ್ಟಿದ್ದೀನಿ. ಅಂದರೆ ಇಲ್ಲಿ ಇಂದ ನೀವು ಜನರಲ್ ಸೆಟ್ಟಿಂಗ್ಸಲ್ಲಿ ಏನು ನೋಟಿಫಿಕೇಷನ್ ಇಡ್ತಿರಲ್ಲ ಅಲ್ಲಿ ವರ್ಕ್ ಆಗುತ್ತಿದ್ದು. ಅಂದರೆ ನೀವು ನೋಟಿಫಿಕೇಷನ್ ಆನ್ ಇಟ್ಟರೆ, ನಾನು ಅದು ಅವಾಗಲೇ ಹೇಳಿದಾಗೆ ಲಾಸ್ಟ್ ವಿಡಿಯೋದಲ್ಲಿ, ಲೈಕ್ ಯಾರು ಮೆಸೇಜ್ ಮಾಡಿದ್ರು, ಎಲ್ಲಿಂದ ಬಂತು, ಇದೆಲ್ಲ ಹೇಳುತ್ತೆ. ಸೊ ಇದೆಲ್ಲ ಬೇಕಾದ್ರೆ ನೀವು ಇಟ್ಕೋಬೋದು, ಬೇಡ ಅಂದರೆ ಬಿಡ್ಬೋದು. Notifications reading settings. ನೋಟಿಫಿಕೇಷನ್ ರೀಡಿಂಗ್ ಸೆಟ್ಟಿಂಗ್ಸ್ ಅಂತ ಇದೆ. Notification blacklist. Notifications containing blacklisted items will not be spoken. ಹಾಂ, ನೀವು ಯಾವುದಾದ್ರೂ ಆ್ಯಪ್ನ ನೋಟಿಫಿಕೇಷನ್ ಅಥವಾ ಯಾವ್ದಾದ್ರು ನೋಟಿಫಿಕೇಷನ್ನ ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ಬೋದು. ಅಂದರೆ ಆ ನೋಟಿಫಿಕೇಷನ್ ಮಾತ್ರ ಮಾತಾಡಬಾರ್ದು, ಬೇರೆದೆಲ್ಲ ಹೇಳಿ ಅನ್ನೋ ಥರ ಒಂದು. Notification whitelist. Notifications containing whitelisted content will always be spoken. ಎಸ್, ಈ ಯಾವ್ದಾರ ಇದನ್ನು ನೀವು ವೈಟ್ ಲಿಸ್ಟ್ಗೆ ಹಾಕ್ಬೋದು. ಅಂದರೆ ವೈಟ್ ಲಿಸ್ಟ್ ಹಾಕಿದ್ರೆ ನಮಗೆ ನೋಟಿಫಿಕೇಷನ್ ಹೇಳಿ ಅಂತ. Other settings. ಅದರ್ ಸೆಟ್ಟಿಂಗ್ಸ್ ಇದೆ. Navigate up button. Other settings. ಫಸ್ಟ್ ನಾವು ನೋಟಿಫಿಕೇಷನ್ ರೀಡಿಂಗ್ ಸೆಟ್ಟಿಂಗ್ಸಲ್ಲಿ ಹೋಗೋಣ. Notifications reading settings. ಸೊ ಇದರಲ್ಲಿ ನೋಡೋಣ ಏನಿದೆ ಅಂತ. Notifications reading. Read notifications from the notifications panel. Checkbox unchecked. ರೀಡ್ ನೋಟಿಫಿಕೇಶನ್ ಫ್ರಮ್ ನೋಟಿಫಿಕೇಶನ್ ಪ್ಯಾನಲ್. ನಾವು ಇದನ್ನು ಅನ್ಚೆಕ್ ಆಗಿದ್ದೀನಿ, ನೀವು ಬೇಕಾದ್ರೆ ಚೆಕ್ ಮಾಡ್ಕೋಬೋದು. Read pop-up notifications. Checkbox checked.
ರೀಡ್ ಪಾಪಪ್ ನೋಟಿಫಿಕೇಷನ್ಸ್ ಅಂದರೆ ಮೇಲೆ ಪಾಪಪ್ಪಲ್ಲಿ ನಿಮಗೆ ವಾಟ್ಸಪ್ ಅಥವಾ ಯಾವುದಾದ್ರೂ ನೋಟಿಫಿಕೇಷನ್ ಬರುತ್ತಲ್ಲ, ಸೊ ಅದು ಓದಬೇಕಾ ಓದಬಾರ್ದಾ ಅನ್ನೋದು. Read screen readers notifications. Checkbox checked. ಇದು ಚೆಕ್ ಆಗಿರಲಿ. ಇದು ಸ್ಕ್ರೀನ್ ರೀಡರ್ ನೋಟಿಫಿಕೇಷನ್ ಅಂದರೆ ಏನಾದ್ರು ಅಪ್ಡೇಟ್ ಕಳಿಸಿದ್ರೆ ಅಥವಾ ಇಲ್ಲಿವರೆಗೂ ನನಗೆ ಸ್ಕ್ರೀನ್ ರೀಡರ್ ನೋಟಿಫಿಕೇಷನ್ಸ್ಗಳು ಬಂದಿಲ್ಲ. ಬಟ್ ಆದರೆ ಕೆಲವೊಂದ್ಸತಿ ಈ ಆನ್ ಮಾಡಿದ ತಕ್ಷಣ ನಿಮಗೆ ಬರುತ್ತೆ ನೋಡಿ ಬ್ಯಾಟ್ರಿ ಆಪ್ಟಮೈಸೇಷನ್, ಸೊ ಅದನ್ನು ರೀಡ್ ಮಾಡಲಿ ಅನ್ನೋದು. ಬಿಕಾಸ್ ಇದು ಸ್ಕ್ರೀನ್ ರೀಡರ್ ನೋಟಿಫಿಕೇಷನ್ ಇರೋದ್ರಿಂದ ಇದನ್ನು ನಾವು ಚೆಕ್ ಆಗಿಡೋಣ. Notifications reading settings. Back ಬ್ಯಾಕ್ button. ಬರ್ತೀನಿ, ಅಷ್ಟೇ ಇರೋದಿಲ್ಲಿ. Notification settings. Home button. Other settings. ಅದರ್ ಸೆಟ್ಟಿಂಗ್ಸ್ ಎಲ್ಲ Navigate other settings. Other settings. ಅದರ್ Other ಸೆಟ್ಟಿಂಗ್ಸ್, settings. Notification summary checkbox unchecked. ನೋಟಿಫಿಕೇಷನ್ ಸಮರಿ. ಇದು ಏನಿದಂತ ಗೊತ್ತಿಲ್ಲ, ಬಟ್ ಇದನ್ನು ಅನ್ಚೆಕ್ ಆಗಿರಲಿ ಅಂತ ಹೇಳ್ತಾರೆ ನನಗೆ. Read notifications while the screen is locked. Checkbox unchecked. ಈ ಆಪ್ಷನ್ ಟಾಕ್ ಬ್ಯಾಕಲ್ಲಿ ಕೂಡ ಇದೆ. ಸೊ ನಿಮ್ಮ ಸ್ಕ್ರೀನ್ ಲಾಕ್ ಆದಾಗ ನೋಟಿಫಿಕೇಷನ್ ಹೇಳಬೇಕಾ ಹೇಳಬಾರ್ದು ಅನ್ನೋದು. ಸೊ ಅದು ಇಟ್ಸ್ ಡಿಪೆಂಡ್ ಅಪಾನ್ ಯು. ನೀವು ಬೇಕಾದ್ರೆ ಚೆಕ್ ಮಾಡ್ಕೋಬೋದು. Read source of the notification. Checkbox checked. ರೀಡ್ ಸೋರ್ಸ್ ಆಫ್ ದ ನೋಟಿಫಿಕೇಷನ್ ಅಂದರೆ ಈ ನೋಟಿಫಿಕೇಷನ್ ಎಲ್ಲಿಂದ ಬಂತು, ಲೈಕ್ ವಾಟ್ಸಾಪ್ ಫ್ರಮ್ ಡ್ಯಾಶ್ ಆ್ಯಂಡ್ ಡ್ಯಾಶ್ ಗ್ರೂಪ್ ಫ್ರಮ್ +91 ಈ ರೀತಿ ನಿಮಗೆ ಸೋರ್ಸ್ ಎಲ್ಲ ಓದಬೇಕಾ ಅಥವಾ ಓದಬಾರ್ದಾ ಅನ್ನೋ ಒಂದು ಆಪ್ಷನ್ ಇದು, ರೈಟ್? Other settings. ಇಷ್ಟೇ ಫ್ರೆಂಡ್ಸ್ ಇರೋದು. ಎಸ್, ಇವತ್ತಿನ ಒಂದು ಇದರಲ್ಲಿ ನಾವು ಫೀಡ್ಬ್ಯಾಕ್ ಸೆಟ್ಟಿಂಗ್ಸ್, ಸೌಂಡ್ಸ್ಗಳನ್ನ ಯಾವ ರೀತಿ ಯೂಸ್ ಮಾಡೋದು, ಆ್ಯಂಡ್ ಕಾಂಟೆಂಟ್ ಫಿಲ್ಟರಿಂಗ್ ಸೆಟ್ಟಿಂಗ್ಸ್ ಆಗಿರ್ಬೋದು, ಆ್ಯಂಡ್ ಲೇಬಲ್ ಪ್ರೆಸೆಂಟೇಷನ್ ಎಲ್ಲ ನೋಡಿದ್ವಿ, ಆ್ಯಂಡ್ ನೋಟಿಫಿಕೇಷನ್ ಸೆಟ್ಟಿಂಗ್ಸ್ ಅದು ಕೂಡ ನೋಡಿದ್ವಿ. ನೆಕ್ಸ್ಟ್ ಟ್ಯುಟೋರಿಯಲ್ನಲ್ಲಿ ಮತ್ತೆ ಸಿಗೋಣ. ದಿಸ್ ಇಸ್ ಸಿದ್ಧಾರ್ಥ್ ಸೈನಿಂಗ್ ಆಫ್. ನಿಮ್ಮ ಏನೇ ಕ್ವೆಶನ್ಸ್ ಇದ್ದರೂ ಕಾಮೆಂಟಲ್ಲಿ ಕಾಮೆಂಟ್ ಮಾಡಿ, ಅಥವಾ ನಮ್ಮ ವಾಟ್ಸಪ್ ಗುಂಪಲ್ಲಿ ಕೂಡ ಜಾಯ್ನ್ ಆಗ್ಬೋದು. ಕೆಳಗಡೆ ಅದರ ಫಾರ್ಮ್ನ ಕೊಡಲಾಗುತ್ತೆ, ಫಾರ್ಮ್ನ ಫಿಲ್ ಮಾಡಿ, ರೈಟ್? ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಡಿಸ್ಲೈಕ್ ಮಾಡಿದ್ರೆ ಯಾಕೆ ಡಿಸ್ಲೈಕ್ ಮಾಡಿದ್ರೆ ಅಂತ ಕಾಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಇದನ್ನು ಶೇರ್ ಮಾಡಿ. ಹೊಸಬರಾಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೆ ಸಿಗೋಣ ಫ್ರೆಂಡ್ಸ್ ಮುಂದಿನ ಟ್ಯುಟೋರಿಯಲ್ನಲ್ಲಿ. ಥ್ಯಾಂಕ್ ಯು ಸೊ ಮಚ್.